ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನಾನು ಮುಂದೆ ನಿಮ್ಮಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ. ತಾವು ಪರ್ಮಿಷನ್ ಕೊಡಿ. ನಲ್ಲಿಂದ್ರೆ ನೀವು ಒಡ್ಡಾಡ್ಬಿಟ್ರೆ ಕಷ್ಟ. ಇವತ್ತು ತಾಯಿ ಚಾಮುಂಡೇಶ್ವರಿಯನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಎರಡನೇ ದಿನ ಇವತ್ತು. ನಿನ್ನೆ ಒಬ್ಬ ಮಹಿಳೆ ಉದ್ಘಾಟನೆಯನ್ನ ನಮ್ಮ ನಾಡ ಹಬ್ಬ ದಸರಾವನ್ನ ಮಾಡಿರುವಂಥದ್ದು ಇವತ್ತು ನಮ್ಮೆಲ್ಲರಿಗೂ ಕೂಡ ನಾವೇ ಆ ನಾಡ ಹಬ್ಬ ದಸರಾವನ್ನ ಉದ್ಘಾಟನೆ ಮಾಡಿದ್ವೇನೋ ಅನ್ನೋ ಒಂದು ಮನಸ್ಥಿತಿ ನನಗೆ ಮತ್ತು ನಿಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇವತ್ತು ಮೊದಲನೇ ದಿನ ನಾಡ ಹಬ್ಬ ದಸರಾವನ್ನ ಒಬ್ಬ ಮಹಿಳೆ ನಮ್ಮ ರಾಜ್ಯದಲ್ಲಿ ಉದ್ಘಾಟನೆ ಮಾಡಿದ್ರು. ಎರಡನೇ ದಿನ ಮಹಿಳಾ ದಸರಾ ಉದ್ಘಾಟನೆ ಯಾರ ಕೈಯಿಂದ? ಇನ್ನೋರ್ವ ದೇವಿಯ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥ ಲಕ್ಷ್ಮೀ ದೇವಿಯಿಂದಲೇ ಇವತ್ತು ಮಹಿಳಾ ದಸರಾ ಉದ್ಘಾಟನೆ ಆಗ್ತಾ ಇದೆ. ಬಹುಶಃ ಮೈಸೂರು ದಸರಾದಲ್ಲಿ ಮಹಿಳೆಯರಿಗೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಕಾಳಜಿ, ಪ್ರೀತಿ, ಅವರ ಒಂದು ಸ್ಥಾನಮಾನ ಬಹಳಷ್ಟು ದೊಡ್ಡದು. ಇವತ್ತು ಮಹಿಳಾ ದಸರಾದಲ್ಲಿ ನಿಜಕ್ಕೂ ಕೂಡ ಅವರು ಬಂದು ಉದ್ಘಾಟನೆ ನಡೆಸ್ಕೊಟ್ಟು, ಕಳೆದ ಬಾರಿ ಅವರು ಬರ್ಲಿಕ್ಕಾಗಲಿಲ್ಲ, ನಾವು ಕಾಯ್ತಾ ಇದ್ವಿ ತಾವೇ ಬಂದು ಉದ್ಘಾಟನೆ ಮಾಡ್ತೀರಾ ಅಂತೇಳಿ. ಇವತ್ತು ಉದ್ಘಾಟನೆಯನ್ನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಮೈಸೂರಿನ ಎಲ್ಲ ನನ್ನ ಹೆಣ್ಮಕ್ಳ ತಾಯಂದಿರ ಅಕ್ಕ ತಂಗಿಯರ ಪರವಾಗಿ ನಾನೊಬ್ಬ ಮಹಿಳಾ ಕಾಂಗ್ರೆಸ್ ಅಂತಾನೆ ಬರ್ತದೆ ನನ್ನ ಬಾಯಿಗೆ, ನಾನು ಮಹಿಳಾ ಕಾಂಗ್ರೆಸ್ ಅಲ್ಲಿ ಇದ್ರಿಂದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಒಬ್ಬ ಉಪಾಧ್ಯಕ್ಷೆಯಾಗಿ, ಅವರ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಆತ್ಮೀಯ ಒಬ್ಬ ಸ್ನೇಹಿತೆಯಾಗಿ, ಸಹೋದರಿಯಾಗಿ ನನಗೆ ಬಹಳಷ್ಟು ಖುಷಿ ಕೊಟ್ಟಿದೆ ನೀವು ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ನಿಮ್ಗೆ ನಾನು ವೈಯಕ್ತಿಕವಾಗಿ ಮತ್ತು ಮೈಸೂರಿನ ಎಲ್ಲ ಹೆಣ್ಣುಮಕ್ಕಳ ಪರವಾಗಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ಕೊಡೋದ್ರ ಮುಖಾಂತರ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಾನು ತಮಗೆ ಬಹಳಷ್ಟು ವರ್ಷಗಳಿಂದ ಪರಿಚಿತರು. ಇವತ್ತು ವೇದಿಕೆ ಮೇಲೆ ಎಲ್ಲರೂ ಕೂಡ ನನಗೆ ಬಹಳ ಚಿರಪರಿಚಿತರು. ತಾವೇಂದಾಗೇನೆ ನಮ್ಮ ಇವತ್ತಿನ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಗೆ ವೀರೇಶ್ ಇರ್ಬೋದು, ಲತಾ ಮೋಹನ್ ಅವ್ರು ಇರ್ಬೋದು, ಮಂಜುನಾಥ್ ಅವ್ರು ಇರ್ಬೋದು, ನಮ್ಮ ಶಶಿರೇಖಾ ಅವ್ರು ಇರ್ಬೋದು, ಮತ್ತೆ ಲತಾ ಅವ್ರು ಇರ್ಬೋದು, ಹಾಗೇನೆ ಸುಮಾ ಅವ್ರು ಇರ್ಬೋದು. ಹಿಂದಿನ ಸಾಲಲ್ಲಿ ಕೂಡ ಕೂತಿದ್ದಾರೆ, ಮುಂದಿನ ಸಾಲಲ್ಲೂ ಕೂಡ ನಮ್ಮ ಸೀನಿಯರ್ಸ್ ಕೂತಿದ್ದಾರೆ. ನಮ್ಮ ಮಹಿಳಾ ಅಧ್ಯಕ್ಷೆ ಮತ್ತು ಪುಷ್ಪವಲ್ಲಿ, ಮೋದಾಮಣಿ, ಪುಷ್ಪಲತಾ ಚಿಕ್ಕಣ್ಣ ಎಲ್ಲರೂ ಕೂಡ ಹೇಳ್ತಾ ಹೋದ್ರೆ ಮೇಡಮ್ 1,000 ಹೆಸರನ್ನು ನಾನು ಹೇಳಬೇಕಾಗ್ತದೆ ಈ ವೇದಿಕೆ ಮುಖಾಂತರ. ಎಲ್ಲರಿಗೂ ಅವರಿಗರೆನ್ನದೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಕೂಡ ಇವತ್ತಿನ ಒಂದು ಮಹಿಳಾ ದಸರಾದ ಉದ್ಘಾಟನೆ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ, ತಾಯಿ ಚಾಮುಂಡೇಶ್ವರಿ ನಮ್ಮ ನಾಡಿನ ಅಧಿದೇವತೆ ತಮ್ಮೆಲ್ಲರಿಗೂ ಸುಖ, ಸಂತೋಷ, ಆಯುಷ್ಯ, ಆರೋಗ್ಯ, ಮನಸಂತೋಷ, ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿಯನ್ನ ಕೊಡ್ಲಿ ಅಂತ ನಾನು ಹಾರೈಸ್ತೇನೆ. ಇವತ್ತು ಗ್ಯಾರಂಟಿಗಳನ್ನ, ಪಂಚ ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದೆ. ಪಂಚ ಗ್ಯಾರಂಟಿಗಳ ರೂವಾರಿಗಳು ಯಾರು? ನಮ್ಮ ಮುಖ್ಯಮಂತ್ರಿಗಳಾದಂತಹ, ನಮ್ಮ ಮೈಸೂರಿನ ಹೊರಪುತ್ರರಾದಂತಹ, ಸುಪುತ್ರರಾದಂತಹ ಶ್ರೀ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ, ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಒಂದು ಯೋಜನೆಗಳಿಂದ ಇವತ್ತು ಮಹಿಳೆಯರಿಗೆ ನಾವು ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ನಮ್ಮ ಮಾತನಾಡಿದಂತಹ ನಮ್ಮ ಸಚಿವರು ಬಹಳಷ್ಟು ವಿಚಾರಗಳನ್ನ ಮಾತನಾಡಿದ್ದಾರೆ. ಇವತ್ತು ನಿಜಕ್ಕೂ ಕೂಡ ಮಹಿಳೆಯರು ಇವತ್ತು ಒಂದು ಕೂಗಾಕಿ, ಮಹಿಳಾ ಶಕ್ತಿ ಈ ದೇಶದ ಶಕ್ತಿ ಹೇಳಿ, ಮಹಿಳಾ ಶಕ್ತಿ ದೇಶದ ಶಕ್ತಿ, ಮಹಿಳಾ ಶಕ್ತಿ. ನೀವು ಮಹಿಳಾ ಶಕ್ತಿ ಅಂದ್ರೆ ನನಗೆ ಕೇಳಿಸ್ತಾ ಇಲ್ಲ, ಇವ್ರು ದೇಶದ ಶಕ್ತಿ ಅಂತ ಹೇಳ್ಬೇಕು, ಆಯ್ತಾ? ಮಹಿಳಾ ಶಕ್ತಿ ದೇಶದ ಶಕ್ತಿ, ದೇಶದ ಶಕ್ತಿ ಮಹಿಳಾ ಶಕ್ತಿ. ಹೌದು, ಅದಕ್ಕೆ 100ಕ್ಕೆ 100 ಸತ್ಯ. ತಾವು ಹೇಳ್ದಂಗೆನೆ ಮಹಿಳೆ ಇವತ್ತು ಅಡಿಗೆ ಮನೆ ತೊಟ್ಟಿಲು ತೂಕದಿಂದ ಹಿಡಿದು ಸೌಟ್ ಹಿಡ್ಕೊಂಡಿಂದ ಹಿಡಿದು ಇವತ್ತು ಅಂತರಿಕ್ಷಕ್ಕೆ ಆರಿ ತಾನು ಯಾರಿಗೂ ಕೂಡ ಸಮಾನರು ಅನ್ನೋದನ್ನ ತೋರಿಸಿದಾಳೆ. ನಮ್ಮ ಪಂಚ ಗ್ಯಾರಂಟಿ ಕಾರ್ಯಕ್ರಮಗಳು ನಮ್ಮನ್ನ
ಅಂದ್ರೆ ಮಹಿಳಾ ಕುಲವನ್ನ ಇವತ್ತು ಎಲ್ಲರಿಗೂ ಸಮಾನವಾಗಿ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಆರ್ಥಿಕತೆಯಿಂದ ಇಡಬಹುದು ಅಥವಾ ಸಾಮಾಜಿಕವಾಗಿ ನಮಗೆ ಸಮಾನತೆಯನ್ನ ಕೊಟ್ಟಿದೆ. ಇವತ್ತು ನಾವೆಲ್ಲರೂ ಕೂಡ ಸಮಾನಗಳನ್ನ ಪ್ರತಿಪಾದಿಸಿದ್ದು ಬುದ್ಧ, ಬಸವ, ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಆಶಯ ಈ ಮಹಿಳೆಯರು ಹೆಚ್ಚು ರಾಜಕೀಯಕ್ಕೆ ಬಂದ್ರೆ ಖಂಡಿತ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅಂತ. ಹೌದಾ? ಅದಕ್ಕೆ ಉತ್ತಮ ಉದಾಹರಣೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ರಾಜಕೀಯದಲ್ಲಿ ಇವತ್ತು ಮಹಿಳಾ ಸಚಿವೆಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿ ನನಗೂ ಕೂಡ ಅವರು ಮಾದರಿ. ನನಗೆ ಅವ್ರನ್ನ ಫಸ್ಟ್ ನೋಡಿದಾಗ ನಾನು 2015-16 ಅಂತ ಭಾವಿಸ್ತೀನಿ. ಆಗ ನಾನು ಅನ್ಕೋತಾ ಇದ್ದೆ, ನಾನು ನಿಮ್ ತರ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೆ. ನಿಜವಾಗ್ಲು ಯಾರಿದು ಅಲ್ಲ, ನೀವು ಮಹಿಳಾ ಅಧ್ಯಕ್ಷರಿದ್ರಿ, ಇವಾಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಿದ್ರಿ. ಯಾರಿದು ಇಷ್ಟು ಡೇರಿಂಗ್ ಹೇಳಿ ಎಷ್ಟು ಧೈರ್ಯವಾಗಿ ನಾನು ರಾಜಕೀಯದಲ್ಲಿ ಅಂತ. ರಾಜಕೀಯದಲ್ಲಿ ಬರ್ಬೇಕಂದ್ರೆ ಬಹಳ ಕಷ್ಟ ಮಹಿಳೆಯರು ಮುನ್ನೋಟ್ ಬರೋದು ಅಂದ್ರೆ. ಆದ್ರೆ ಅವ್ರನ್ನ ನೋಡಿ ನಾನು ಅನ್ಕೋತಾ ಇದ್ದೆ, ಏನಪ್ಪ ಇವ್ರ ತರ ನಾನು ಆಗ್ಬೇಕಲ್ಲ ಅಂತ. ನನ್ನ ಮಹಿಳಾ ಮೈಸೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಕೂಡ ಆಗಿದೆ. ಅವಾಗ ಅವ್ರೊಂದೆರಡು ಬಾರಿ ನನ್ನ ಮೀಟ್ ಮಾಡಿ ನೀನು ಮಹಿಳಾ ಮೈಸೂರು ಅಧ್ಯಕ್ಷ ಆಗುವಂತಾರು ಕೇಳ್ತಾ ಇದ್ರು. ಆದ್ರೆ ಎಂತ ಒಂದು ಇದಾಯ್ತಂದ್ರೆ ಅವರೇ ನನ್ನ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿದ್ರು. ಹಾಗೆ ಇವತ್ತು ಅವರ ಒಂದು ನಡೆ ನೋಡಿ, ಅವರ ಒಂದು ಮಾದರಿ, ಅವರ ರಾಜಕೀಯದಲ್ಲಿ ಯಾವ ರೀತಿ ಮುನ್ನುಗ್ಗುವ ಒಂದು ಛಲ ಇವತ್ತು ಅವ್ರನ್ನ ನಾನು ಹೇಳಲ್ಲ. ನಿಜಕ್ಕೂ ನೀವು ಕಿತ್ತೂರು ಕರ್ನಾಟಕದ ಸೈಡ್ ಹೋದ್ರೆ ಅವ್ರನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿ ಅವ್ರಿಗೆ ಕರೀತಾರೆ. ಹೌದು, ಅವ್ರಿಗಿರ್ತಕ್ಕಂಥ ಛಲ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಮಾದರಿ ಆಗ್ಲಿ. ನಾವೆಲ್ಲರೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮನ ಛಲವನ್ನ ಪಡ್ಕೊಂಡು ಮುನ್ನೋಗೋಣ. ಗ್ಯಾರಂಟಿಗಳನ್ನ ಪಡ್ಕೊಂಡಿದ್ದೇವೆ. ನಾವು ಸಮಾಜದಲ್ಲಿ ನಿಜಕ್ಕೂ ಕೂಡ ಮುನ್ನುಗ್ಗಿ ನಾವು ಸಮಾನತೆಯನ್ನ ಸಾಧಿಸೋಣ ಅನ್ನೋ ಒಂದು ರೀತಿಯನ್ನ ಹೇಳ್ತಾ, ನಾವೆಲ್ಲರೂ ಒಗ್ಗಟ್ಟಾದ್ರೆ ಖಂಡಿತ ನಾವು ನಮ್ಮಲ್ಲಿ ಬಲವಿದೆ ಅನ್ನೋ ಒಂದು ಶಬ್ದವನ್ನ ಹೇಳಿ ಇವತ್ತು ಮಹಿಳಾ ದಸರಾವನ್ನ ಉದ್ಘಾಟನೆಯನ್ನ ಮಾಡಲಿಕ್ಕೆ ಬಂದಂತಹ ನಮ್ಮ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೆ ನಾವೆಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದು ದೀಪವನ್ನು ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಿದ್ದೇವೆ. ತಾಯಿ ಚಾಮುಂಡೇಶ್ವರಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಶುಭವನ್ನ ಕೋರ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಎಲ್ಲರ ಹೆಸರನ್ನ ತೆಗೆದುಕೊಂಡಿಲ್ಲ ನಾನು. ಬಸವರಾಜರು, ಸವಿತಾ ಅಧಿಕಾರಿಗಳ ತಂಡ ಬಹಳ ಅಚ್ಚುಕಟ್ಟಾಗಿ ತಾವು ಮಹಿಳಾ ದಸರಾವನ್ನ ನಡೆಸ್ತಾ ಇದ್ದೀರಾ. ತಮ್ಮೂ ಕೂಡ ಶುಭಾಶಯಗಳನ್ನ ನಾನು ಹೇಳ್ತೇನೆ. 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಿಳಾ ಶಕ್ತಿ.